ಚೆನ್ನಿನ ಮೇಲೆ ಪ್ರೀತಿ ಬಂದಾಗ್ಲಿಂದ ನಮ್ಗೆ ಕಾನೆಗೆ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆಗೆ ಬರ್ತಾ ಇಲ್ಲ. ಅರೆ ಅಲ್ಲ, ನಮ್ದು ಚೆನ್ನಿ ಬೇಗ ಸಿಗೋ ಮಾಡು. ಈ ಬಾಡು ಮೇಲೆ ನಿಂದು ಕಣ್ಣ ತೆಗ್ದು ಬೇಗ ಸಿಗೋ ಮಾಡು. ಚೆನ್ನಿ, ಚೆನ್ನಿ. ಏನೋ ಕಾಸಿಂ, ಮನೇನೆ ಹುಡಿಕೊಂಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನ್ ಮಾಡೋ ಚೆನ್ನಿ, ನಿಮ್ದು ನೋಡ್ಬೇಕು ಅಂತ ಹಾಸಿಗೆ ಆಗ್ಬಿಡ್ತು. ಹಾಸಿಗೆ ಹೊಡ್ ಬಂದ್ಬಿಟ್ಟಾವ್. ಹೌದಾ? ಅಂದ್ರೆ ನನ್ನನ್ನ ಕಂಡ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಹೌದು ಚೆನ್ನಿ, ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾವ್. ಪ್ರಾಣ ಎಲ್ಲಿದಲ್ಲ? ಅದೆಲ್ಲೂ ಐತೆ, ನಿಂಗೆ ಯಾಕೆ ಈಗ ಕೊಡ್ತೀಯನ್ನು? ಹಂಗಾದ್ರೆ ನನ್ನ ಹೃದಯ ಇನ್ಮೇಲೆ ನಿನ್ಗೆ ಫಿಕ್ಸ್. ಅಯ್ಯೋ, ಇವನೆಲ್ಲಿಂದ ಬಂದ? ಇಲ್ಲಿಗೆ ಅಂತ ನನ್ ಗಡ್ಡ ಸಾವ್ರಿ, ನೀನೇ ನನ್ ಚಿನ್ನ, ನೀನೇ ಬಣ್ಣ ಅಂತ ನನ್ನ ಪ್ರೀತಿ ಮಾಡಿ ಆ ಎಳಸಾವಿಗೆ ಇದ್ ನ್ಯಾಯವ, ಈ ಧರ್ಮ ಭಗವಂತ. ಚೆಲ್ವಾ, ನೀನು ಬಂದ? ನೀನಿರೋದೇ ನನಗೋಸ್ಕರ, ನಾನಿರೋದೇ ನಿನಗೋಸ್ಕರ. ಹಂಗಾದ್ರೆ ನೀ ಮೊನ್ನೆ ಹೇಳಿದಲ್ಲ, ಏನು? ಮನೆಗ್ ಬಾ, ಇದ್ ಕೊಡ್ತೀನಿ ಅದ್ ಕೊಡ್ತೀನಿ ಅಂತ. ನಾನ್ ಯಾವ್ದು ಕೊಡ್ತೀನಿ ಅಂತ ಹೇಳಿಲ್ವಲ್ಲ? ಅದೇ ನೀ ಅಲ್ಲಿಗೆ ಬಂದ್ಬಿಡು, ಮಿಸ್ ಕಾಲ್ ಕೊಡ್ತೀನಿ, ಮನೆಗ್ ಬಂದ್ಬಿಡು, ಉಮ್ಮ ಕೊಡ್ತೀನಿ ಅಂತ ಹೇಳಿದಲ್ಲೇ. ಉಮ್ಮನ ಅಲ್ಲೋಡು, ಕಾಸಿಮು ಬಿಟ್ಕೊಂಡ್ ಬಿಟ್ಟಂಗೆ ನಮ್ಮನ್ನೇ ನೋಡ್ತಾವನೆ. ನಿನ್ ಕೊಟ್ರೆ ಅವ್ನು ಬೇಜಾರು ಮಾಡ್ಕೊತಾನೆ ಅಲ್ವಾ? ಅದಕ್ಕೆ ಬೇಡ ಚಿನ್ನ, ಸುಮ್ಮನಿರು, ಬೇಡ. ಇಲ್ಲ ಚೆನ್ನಿ, ನೀನು ನನಗೆ ಜುಟ್ಟು ಎಳಿಬೇಡ. ಉಮ್ಮ ಕೊಡುವವರೆಗೂ ಈ ಕೈಯ ನಾನು ಬಿಡುವುದಿಲ್ಲ. ಕೊಡು ಚೆನ್ನಿ, ಉಮ್ಮ ಕೊಡು. ಅಯ್ಯೋ, ಅರೇ ಬಿಡಾಕೈನ, ಈ ಕಾಸಿಂದು ಮುಂದೆ ನಮ್ದು ಚೆನ್ನಿದು ಕೈ ಹಿಡಿಕೆ ಎಷ್ಟೇ ಹೇಳಿ ನಿಂಗೆ? ನನ್ ಚೆನ್ನಿ ನಾನ್ ಕೈ ಹಿಡ್ಕೋದ್ಕೆ ನನಗೆ ಧೈರ್ಯ ಬೇರೆ ಬೇಕಲ್ಲ? क्या ಇವಳು ನಿಂದು ಚೆನ್ನಿ? अरे इधर देखो अंकल, इधर देखो, ಇದು ಮೇರಾ ಆಸ್ತಿ, ಇದು ನಮ್ದು ಆಸ್ತಿ ಅಂಕಲ್. ನೀನ್ ಸವಾಸ ಮಾಡಿ ಏನೇನು ಅಂತ ಸಾಬೇಕು. ಮತ್ತೆ ಯಾಕೆ ಎಳೆ ಸಭೆ ಅಂತ ಅದಕ್ಕೆ ಅವ್ನಿಗೆ ಅಂಕಲ್ ಅಂತ? ಸಂತೋಷ ಪಡು, ತಾತ ಅನ್ಲಿಲ್ಲವ. ಅದಕ್ಕೆ ಇದು ಬಿಟ್ಬಿಟ್ಟು ಹೋಗ್ತೀರಿ ಗಾಡಿನ. ಏನ ಸಭೆ, ಎಲ್ರ ಮುಂದೆ ನಾನು ಎದುರಿಸಿಲ್ಲ, ಹೋಗ್ನಿಲ್ಲ ಅಂದ್ರೆ ಏನ ಮಾಡ್ಕೊಂಡಿದ್ಯಾ ಸಭೆ? ಮಾತಿಗೆ ಬಗ್ಗುರೆ ಬಿಡ್ತಾವ್, ಆಟವ ಮಾಡಿದ್ರೆ ಹೊಟ್ಟೆಗೆ ಜಾಗವಾಗಿ ಅಲ್ಲ ಅಲ್ಲ ಸೇರ್ಬಿಡ್ತಾವ್. ಓಹೋ, ಏನಪ್ಪ ನೀನು ಚೂರಿ ತಗೊಂಡ್ಬಿಟ್ರೆ ನಾನು ಅಲ್ಲಿ ಕಾಡು ಗುಂಟ ಅಡ್ನೆ ಮುರ್ಕೊಂಡ್ಬಿಡ್ತೀನಿ. ಅರೆ ಪೆಂಡಲ್ ಕಿತ್ತಾಯ್ತದ ಮುರ್ಕೊಂಡ್ಬಿಟ್ರೆ ಏನು ಆಗೋದಿಲ್ಲ. ನೀ ಚೂರಿ ಚುಚ್ಚುವಾಗ ನಾನು ಪೆಂಡಲ್ ಮುರ್ಕೊಂಡ್ಬಿಡ್ತ, ಚೂರಿ ಜೋಬೆಲ್ಲ ಇರುತ್ತೆ, ಆಗ ಚುಚ್ಚಿಬಿಡ್ಬೋದು. ಈ ಚೆನ್ನಿಗೋಸ್ಕರ ಈ ನನ್ನ ಜೀವ ಈ ಸ್ಟೇಜಲ್ಲಿ ಬಿದ್ದು ಸತ್ತೋದು ಚಿಂತೆ. ಅಂಕಲ್ ಹಂಗಾರೆ ಬಲ ಅಂಕಲ್ ನೋಡಿ ಹೆಂಗವನೆ, ನಿನ್ ಮೇಲೆ ಬಿದ್ರೆ ನಿನ್ನ ಕೆರ್ಕಬೇಕಾಯ್ತದೆ. ಬೇಕಾ ನಿಮ್ಗೆಲ್ಲ? ತಲೆ ಕೆಟ್ಟಾಗ್ಬಿಡತ್ತೀನಿ, ನಮ್ಗೆ ಕಾಯ್ದ ಇದೆ. ಯಾಕೆ ಇಬ್ರು ಈಗ ಹಂದಿ ನಾಯಿಗಳು ಕಿತ್ತಾಡ್ತಾ ಇದ್ದೀರಾ? ಎಲ್ಲ ಕಿತ್ತಾಡಿದ್ರೆ ಹೆಣ್ಮಕ್ಳು ಹೊರಿತಾರೆ ಅನ್ಕೊಂಡಿದ್ದೀರಾ? ನಿಮ್ಮಿಬ್ರನ್ ಕಂಡ್ರು ಇಷ್ಟ, ಅದಕ್ಕೇನೆ ನಿಮ್ಮಿಬ್ರಿಗೂ ಒಂದೊಂದು ಉಮ್ಮ ಕೊಡ್ತೀನಿ, ಸರಿನಾ? ಹಂಗಾದ್ರೆ ಉಮ್ಮ ನನಗೆ ಮೊದಲು ನನಗೆ ಮೊದಲು ನಮ್ದಿಗೆ ಹೊಮ್ಮ ಕೊಡು. ಅರೆ ಚೆನ್ನಿ, ಅವ್ರಿಗೆ ಗೊತ್ತಾಗೈತೆ, ಬಾವಿ ನೀರೇ ಇಲ್ಲ, ಅದು ಎಳ್ಸ್ಕೆ ಸಾಮಿ ಇಲ್ಲ. ಅರೆ ಚೆನ್ನಿ, ಅದು ಡೀಸೆಲ್ ಗಾಡಿ, ಇದು ಪೆಟ್ರೋಲ್ ಗಾಡಿ. ಸತ್ಯವಾಗಿ ಹೇಳ್ತೀನಿ, ನನಗೆ ಒಂದು ಕೊಡ್ತೀನಿ. ನನ್ನ ಮಕ್ಕಳ ಅನ್ಕಂಡೆ ಮೂರನೇದು ಯಾಕೆ ಬರ್ಲಿಲ್ಲ? ಬಂದೆ ತಾಳು. ಏನಿಲ್ಲ, ನನಗೆ ಕೊಡು. ಅದು ಏನಿಲ್ಲ ನಿಮಗೆ ಕೊಡೋದು? ನೋಡಪ್ಪ ಚಿತ್ರೆ, ಹೇಳಪ್ಪ. ನಿಮ್ಮ ಮಾವನ ಮಗಳು ಚೆನ್ನೆ ಉಮ್ಮ ಕೊಡ್ತೀನಿ ಅಂತ ಅಂತಿದ್ದ, ಅದು ನನಗೆ ಮೊದಲು ಕೊಡವ ಅಂತ ಕೇಳ್ತಾ ಇದ್ದಕ್ಕಪ್ಪ, ಅಷ್ಟೇ ಕಣ.
ಚೆನ್ನೆ ನಮ್ಮ ಚೆಲುವ ನಮ್ಮ ಬರ್ಗೇಟಾಗ ನಿಂತವನ 5 ದಿನದಿಂದ. ನಮ್ಮ ಅಕ್ಕ ಏನು ಕೊಟ್ಟಿಲ್ವಂತ 5 ದಿನದಿಂದ. ಅದೇನು ಕೊಟ್ಬಿಡು. ಉಮ್ಮ ಕೇಳ್ತಾವನೆ. ಚೆನ್ನೆ ಇನ್ಯಾಕ್ ತಡ? ನಿಮ್ಮ ಮಾವನೇ ಒಪ್ಕೊಂಡಿದ್ದಾಯ್ತು. ನನಗೆ ಉಮ್ಮ ಕೊಡ್ಬಿಡು ಚೆನ್ನೆ. ಹೌದು ಬೇಡ ಮನೆಗೆ ಚೆಲುವ ಬಾಯ್ಲಿ. ಚೆನ್ನಿಗೆ ಯಾಕೋ ಮನ್ಸು ಆಯ್ತಲ್ಲ ಅಂತ ಕಾಣಿಸುತ್ತೆ. ನಾನೇ ಕೊಡ್ತೀನಿ ಬಿಡು ಒಂದು ಉಮ್ಮ. 6 ತಿಂಗಳು ಉಮ್ಮ ಇದ್ರು ನೀನು ಉಮ್ಮ ಬೇಡ. ಚೆನ್ನಿದೇ ಬೇಕು, ನಮ್ ಚೆನ್ನಿದೇ ಚೆನ್ನಿ ಬೇಕಲ್ಲ ನಿಂಗೆ. ಚೆನ್ನಿದು ತಗಮಾನ ಕೊಡ್ತೀನಿ. ತಗಮಾನ ಕೊಡ್ತೀನಿ. ಯಾಕೆ ಹೊಡಿತಾ ಇದೀಯ ಪಾಪ? ಅವನೇನ್ ಕೇಳ್ಬಿಟ್ಟ ಅಂತ? ಏನ್ ಆಫ್ಟರ್ ಆಲ್ ಒಂದು ಹೂ ಮಾತಾನೆ ಕೇಳಿದ್ದು. ಹೋಗ್ಲಿ ಬಿಡು ಮಾವ, ಇವನಿಗೊಂದು ಕೊಡ್ತೀನಿ, ಇವನಿಗೊಂದು ಕೊಡ್ತೀನಿ. ಇಬ್ರಿಗೂ ಕೊಡ್ತೀಯೇನು? ತಕಾಗರ ನಿನ್ಗೆ. ನಿನಗೆ ಕೊಡ್ತೀನಿ ಅವ್ರಿಬ್ರು. ಹಂಗ್ ಬಾ ಹಂಗ ಹೇಳು. ಏಯ್ ಚೆಲುವ ಗುಡ್ಡ ಮಗನ ಗಾಡಿ. ಜೊತೆ BP ಶುಗರ್ ರೈಸ್ ಮಾಡ್ಕೊಬೇಡ. ನಾನಂತೂ ಬಿಡ್ತೀನಿ. ನೀನು ನನಗೋಸ್ಕರ ಯೋಚನೆ ಮಾಡಿ ದಾಡಿ ಬಿಟ್ಕೊಬೇಡ ಕಣಪ್ಪ. BP ಶುಗರ್ ಬರ್ತೀವಿ. ನಾನು BP ಶುಗರ್ ಬಂದವಪ್ಪ. ನಿಮ್ದು ಮಾವನ್ಗೆ ಸಿಟ್ಟು ಹೇಳ್ಬಿಟ್ಟಿದೆ. ನಾಳೆ ಸಿಗ್ತಾವ, ಅಲ್ಲೇ ಕೊಡ್ತಾವ. ಓಹೋ ಈಗ ಎದ್ಬಿಡ್ತು ಕಣಪ್ಪ ಒಂದು. ಇಷ್ಟೊಂದು ಗಂಟೆ ಎದ್ದಿರ್ಲಿಲ್ಲ, ಈಗ ಎದ್ಬಿಡ್ತು. ಏನ ಮಗನ ಹಿಂಗೆ ಕೊಡದಲ್ಲಿ? ಉಮ್ಮ ಛತ್ರಿ ಬಾಯಿ ಉಮ್ಮ. ಓಹೋ ತಗೊಂಬಗನೆ ಗುಮ್ಮ. ಅಪ್ಪ ಒಬ್ಬಳು ಬಡ್ಡಿ ಮಗ ಎದ್ರಿಕ ಹೊಂಟದ್ನ. ನಂದು ನಿಂದು ಸಾದಿ ಯಾವಾಗ? ನಾನ್ ಸತ್ಮ್ಯಾಗ. ನೀ ಯಾವಾಗ ಸಾಯೋದು? ನೀನ್ ಸಾಯಿಸೋದ್ ಮಗ. ನಿಂದ್ರಲೇ ಲೇ ಎಷ್ಟು ಒಟ್ಟಿಸ್ಬೇಕಂತ ಮಾಡಿದ್ಯಾ? ನಿನಗೆ ಬಡ್ದ್ರೇನೆ ಬುದ್ಧಿ ಬರೋದು ಕಣ. ಎಲ್ಲಿದ್ಯಾ ಬಮ್ಮ? ನಿನ್ ತಮ್ಮ ಮ್ಯಾಚ್ ಎತ್ತವನೆ ಮಾಡ್ಬೇಕು, ಮುಂಚೆ ಬಮ್ಮ. ಮುಚ್ಚೆ ಬಾಯ್ನ ಮುಚ್ಚು. ಪೂರ ಮುಚ್ಚ. ನಿಮ್ಮವ್ವ ಮೈಸೂರಿಂದ ಬರೋದಕ್ಕೆ ಟೈಮ್ ಆಗೋಯ್ತಾ? ನೀನೇ ಬೆಳಗ್ಗೆ ಹೋಗುವ ಇರು. ಈಗ ಕಾಡ್ಬೇಡ. ಕೂತೀನಿ. ನೀನು ಪ್ರಾಣ ಅಲ್ವಾ ನೀನು? ನೀನ್ ಹಿಂಗೆ ನನ್ಗೆ ಪದೇ ಪದೇ ಎತ್ತುತ್ತಾ ಇದ್ರೆ ನಾನು ಕಾಸಿನ ಜೊತೆನೋ ಇಲ್ಲ ಚೆಲುವ ಜೊತೆನೆ ಎದ್ದು ಬಿಡ್ತೀನಿ ಅಷ್ಟೇ. ಶನೆ ಆ ಕಾಸಿನ ಸವಸನು ಬೇಡ, ಮುನ್ಸವಸು ಬೇಡ. ನಿನ್ನ ನಾನು ಪ್ರಾಣಕ್ಕಿಂತ ಪ್ರೀತಿಸಿ ಮಾಡ್ತಾನಲ್ಲ ನೋಡು. ಈಗ ನಾನು ಶಿವಣ್ಣಪ್ಪ ಅವ್ರ ಮನೆಗೆ ಹೋಗಿದ್ ಬರ್ತೀನಿ. ನೀನು ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರ ಮಾಡಿರೋ. ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಅದೇನೋ ಕೇಳ್ದಲ್ಲ ಕಬಡ್ಡಿ ಆಡ್ತೀಯ ಅಂತ, ಕಬಡ್ಡಿನ ಆಡ್ಬಿಡ್ ಮಕ್ಕಳ. ಬರ್ಲಾ? ಮಾವ ಇನ್ನೂ ಮದ್ವೆ ಆಗಿಲ್ಲ ಅಲ್ಲಿ ಹೊಡ್ಕೋಬೇಡ. ಬರ್ಲಾ? ಸೌಂದರ್ಯವತ್ತಿರುವ ಸುಂದರಿಯರ ಮನೆಗೆ ಈ ಸರದಾರನ ಮನಸ್ಸು ಹರಿಯುವ ನೀರಿನಂತೆ ಹರಿದು ಬರುತ್ತಿದೆ. ನನ್ನ ಕಾಮದ ಗಂಟುಗಳು ಬಿಚ್ಚಬೇಕಾದರೆ ಬೆಳೆಸಬೇಕು ನಂಟು. ಆ ಸುಂದರಿ ಮನೆಯಲ್ಲಿ ಉಂಟು. ಚೆನ್ನೆ ಚೆನ್ನೆ ಗಜೇಂದ್ರ, ನಿನ್ನ ಸಂಘಕ್ಕಾಗಿ ಬಂದಿರೋ ಸುಂದರ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಳ್ಳಿ ನಿಂತ ನೀನು ಮಾಡುವ ಮುನ್ನವೇ ಬಹದ್ದೂರಿಗೆ ಬಂದು ಸುಖ ನೀಡಬೇಕು. ಎಲ್ಲೋ ದಾರಿ ತಪ್ಪಿ ಬಂದಿದ್ಯಾ ಅಂತ ಕಾಣಿಸುತ್ತೆ. ನೀನ್ ಅನ್ಕೊಂಡಿರೋ ಹಾಗೆ ಅಂತವ್ರ ಮನೆ ಇದಲ್ಲ. ಮರ್ಯಾದೆಗೆ ದಾರಿ ಬಿಡು. ಬಿಡ್ತೀನಿ ಕಣೆ ಮಲ್ಗೋಬ. ಆಸೆ ಪಟ್ಟದ್ದನ್ನು ಅನುಭವಿಸ್ತೇ ಬಿಡಲ್ಲ ಈ ಗಜ. ಮಾಡ್ಬಿಡ, ಸುಮ್ಮನೆ ಸರಿಯಾಗಿ ಬಾರ. ಕಂಡ್ ಹೆಣ್ಮಕ್ಳನ್ನೆಲ್ಲ ಸರ್ಸ ಕರೀತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ? ನಾಚಿಕೆ? ನಾಚ್ಕೊಂಡ್ರೆ ಕಾಮದ ಇರಲ್ಲ ಚೆನ್ನೆ. ಸುಮ್ಮನೆ
ಸಮಯ ವ್ಯರ್ಥ ಮಾಡ್ಬಿಡ. ಬಾರೇ ಸನಿಯಕ. ಏಯ್ ಬೇಡ ನೋಡು, ಹೆಣ್ಣನ ಪಾರ್ವತಿಯ ಪ್ರತಿರೂಪ ಅಂತ ಕರೀತಾರೆ. ಅಂತ ಹೆಣ್ಣಿನ ಮೇಲೆ ಕಣ್ಣು ಹಾಕಿದೆ ಆದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀಯ. ಹುಷಾರ್. ಚೆನ್ನಿ, ಈ ಗಜೇಂದ್ರನ ದೇಹವೇ ಸದಾ ಉರಿಯೋ ಬೆಂಕಿ. ಹೀಗಿರುವಾಗ ನಿನ್ನ ಕೈಯಿಂದ ನನಗ ನೋಡು, ಸುಮ್ನೆ ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋದ್ರೆ ನಾರಿಯಾಗಿ ನಿನ್ನ ಕ್ಷಮಿಸ್ತೀನಿ. ಅದನ್ನ ಬಿಟ್ಟು ಮೈ ಮೇಲೆ ಏರಿ ಬಂದ್ರೆ ಮಾರಿಯಾಗಿ ತೆಗಿಬೇಕಾಗುತ್ತೆ ಈ ನಿನ್ನ ರುಂಡನ. ಇಲ್ಲಿವರೆಗೂ ನಾನು ಶಾಂತಿ ಪಾಠ ಹೇಳಿದೆ. ನೀನು ಕ್ರಾಂತಿ ಹಬ್ಬಿಸಲು ರೆಡಿ ಆದ್ಮೇಲೆ ನಿನ್ನ ಸೊಕ್ಕಿನ ಸೀರೆಯನ್ನು ಬಿಚ್ಚಿ ಸುಖ ಸವಿರಿದ್ರೆ ನಾನು ಗಜೇಂದ್ರನೇ ಅಲ್ಲ. ಬಾರೆ, ಬಾ, ಬಾ. ನಿನ್ನಂತವ್ರಿಗೆ ಅಂತ್ಯ ಆಡೋದಿಕ್ಕೆ ಅಂತಾನೆ ಕಲಿಯುಗದ ಅರ್ಜುನ ಇಲ್ಲಿಗೆ ಬಂದೇ ಬರ್ತಾನೆ. ಕಲಿಯುಗದ ಅರ್ಜುನ ಕನಸು ಕಾಣುತ್ತಿರುವ ಬಾಲೆ ಈ ಗಜೇಂದ್ರನ ಆರ್ಭಟವನ್ನು ಕಂಡು ಕಣ್ಮರೆಯಾಗಿದ್ದಾನೆ ನಿನ್ನ ಅರ್ಜುನ. ಹೀಗಿರುವಾಗ ಕರೆದ ತಕ್ಷಣ ಪ್ರತ್ಯೇಕವಲ್ಲ. ಬಾರ, ಬಾ, ಕಮ, ಬಾರ. ಕೈ ಕೊಡು ಮಗನೇ. ಹಂಗ ತಳ್ಳೋದು ತಳ್ಳಿ ತಕ್ಷಣ ಅಂತ ಹೊಟ್ಟೋಗ್ಬೇಕು ಅಂತ ತಳ್ಬೇಕು. ನೀನೇ ನಮ್ಮ ಹುಡುಗ. ಕೈ ಕಾಲುಗಳನ್ನು ಕತ್ತರಿಸಿ ನಾನು ಆಡಬೇಕಾಗುತ್ತೆ ರಕ್ತದ ಕುಣಿಯನ್ನ. ಅರ್ಜುನ, ನನ್ನ ನಾಶಕ ಭಂಗ ತರ್ತಾ ಇರೋದು ಇದು 2ನೇ ಬಾರಿ. 3ನೇ ಬಾರಿ ನನ್ನ ನಾಶಕ ನೀ ಎದುರು ಆತರ ಬದುಕೋದಿಲ್ಲ. ನನ್ನನ್ನು ಸಾಯಿಸಲು ನೀನು ಶಿವನಲ್ಲ, ಬದಲಾದೆ ನಿನ್ನ ಜೀವನ. ದಬ್ಬಾಳಿಕೆ ಮುಂದುವರೆದ್ರೆ ನನ್ನಿಂದಲೇ ನಿನಗೆ ಮಾರಾಟ. ಮರಣ ಎಂಬ 3 ಅಕ್ಷರವನ್ನ ನನ್ನ ಹಣೆ ಮೇಲೆ ಬರೆಯೋದನ್ನೇ ಮರೆತ. ಹೀಗಿರುವಾಗ ನಿನ್ನ ಕೈಯಿಂದ ನನಗ ಮರಣ. ಏಯ್ ಸಾಕ್ ಮುಚ್ಚೋ. ಈ ನಿನ್ನ ಸೊಕ್ಕಿನ ಮಾತುಗಳನ್ನ. ಸಾವು ಅನ್ನೋದು ಪ್ರತಿಯೊಬ್ರು ಬೆನ್ನಿಂದನೂ ಸುತ್ತಾನೆ. ಇನ್ ಮುಂದೆನಾದ್ರೂ ಅದನ್ನ ಅರ್ಥ ಮಾಡ್ಕೊಂಡು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಬದುಕೋದ್ರ ಕಲ್ತ್ಕೋ. ಹೋಗ್ತೇನೆ, ಹೋಗ್ತೇನೆ. ಅಂದು ಇಂದು ನನಗೆ ಆದ ಅವಮಾನವನ್ನ ಮುಂದೊಂದು ನನ್ನ ಕೈಗೆ ನೀನ್ ಸಿಕ್ಕಾಗ ಬಡ್ಡಿ ಸಮೇತ ತೀರ್ಸ್ಕೊಳ್ತೇನೆ. ಬರ್ತೇನೆ ಕಣ, ಬರ್ತೇನೆ. ಹೋಗಲೇ ಮೂರ್ಖ. ಪಾಪದ ಕಡ ತುಂಬಿ ತುಳುಕುವಾಗ ಪಾಪ ನೀನೇನ್ ಮಾಡ್ತೀಯ? ನಿಮ್ಮಂತವರ ಹುಟ್ಟಡಗಿಸಲಂದೆ ಆ ಬ್ರಹ್ಮ ನನ್ಗಿಲ್ ಜನ್ಮ ಕೊಟ್ಟಿರೋದು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ ಅಣ್ಣ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಬರದ್ ಬಂದ್ರಿ, ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರೋದು. ಕೈಯಲ್ಲಿ ಕೆಳಗಾಗ್ಬಿಟ್ಟ. ಇದ್ರಲ್ಲಿ ಉಪಕಾರ ಮಾತಾಕಮ್ಮ. ಆಪತ್ತಿನೆಲ್ಲರಿಗೆ ಆಸರೆ ಆಗೋದೆ ಈ ಅರ್ಜುನನ್ ಕೆಲಸ. ಏನ್ ಗೊತ್ತಾ ಚೆನ್ನಿ, ನೀನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಲ್ವಾ? 4 ಬುಡ್ತಿ ಅನ್ಕೊಂಡ್ ಕಾಯ್ತಾ ಇದ್ದು. ಅವಯ್ಯ ಅವ್ವ ಹಿಡ್ಕೊಂಡು ಎಳ್ದಾಡ್ಬಿಟ್ಟೆ. ಎಲ್ಲಿ ಕೆಳಗಡೆ ಕೆಳಗ್ಬಿಟ್ಟು ಮ್ಯಾಲ್ ಬಿದ್ಬಿಡ್ತಾನೆ ಅನ್ಕೋಬಿಟ್ಟಿದ್ದೆ ನಾನು. ಅಯ್ಯೋ, ಇಷ್ಟ್ ಚೆನ್ನಾಗ್ ಗಂಡಸ್ರವ್ರೆ, ಅವ್ನು ಹೆಂಗಮ್ಮ ಧೈರ್ಯ ಆ, ಮಾಡ್ತಿದ್ದ? ಅವ್ರೆಲ್ಲ ಬಾಯಿ ಬಿಟ್ಕೊಂಡು ನೋಡ್ತಿದ್ರು ಅಷ್ಟೇ. ಏನ್ ಮಾಡ್ತಾನೆ ಮುಂದಕ್ಕೆ, ಏನ್ ಮಾಡ್ತಾನೆ ಮುಂದಕ್ಕೆ, ಏನ್ ಮಾಡ್ತಾನೆ ಅಂತ. ನೋಡು, ನೀನ್ ಹಿಂಗೆ ಬಿಟ್ರೆ ಮಾತಾಡ್ತಾ ಇದ್ಯಾ. ನನ್ಗೂ ಮಾವಂಗೂ ತುಂಬಾ ಹೊಟ್ಟೆ ಹಸಿತಿದೆ. ಊಟಕ್ಕಾಗ್ತ್ಯಾ? ಈಗ ತಾನೇ ಒಂದ್ ತಟ್ಟೆ ತುಂಬಾ ಅವರೆಕಾಳು ಗೊತ್ತಿಂದಲ್ಲವ ನಮ್ಮ ಅಪ್ಪಯ್ಯ ತಂದ್ಕೊಟ್ಟ. ಅದೇನು ಒಟ್ಟಿಯೋ ಕನ್ನಂಬಡಿ ಕಟ್ಟಿಯೋ ನಡಿ ಆಯ್ತು ಹಾಕೊಂಡು ಬಾಯ್. ನೀನೇ ನೋಡ್ತಾ ಇದ್ದೀಯ ಬಾ.